ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನು ಇಲ್ಲದೆ ಇದ್ರೆ ನಿಮ್ಮ ಪಾತ್ರ ಏನು ಇಲ್ದಿದ್ರೆ ಯಾಕೆ ಈ ಥರದೊಂದು ದೂರ ಆಗುತ್ತೆ? ಮತ್ತೆ ಅದಕ್ಕೆ ನನಗೆ ಕೂಡ ಎಲ್ಲ ಒಂದು ಕಡೆ ನೋವಾಗಿದೆ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ತಪ್ಪು. ಈ ರೀತಿಯಾಗಿ ಯಾಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು? ಸೊ ಅವ್ರು ಏನಿದೆ ನಮ್ಮನ್ನು ಕೇಳಬೇಕಾಗಿತ್ತಲ್ಲ, ಕೇಳದೆ ಈ ರೀತಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದೆ ನಾನು ಇದರೆಲ್ಲ ಒಂದು ರಾಜಕೀಯ ದುರುದ್ದೇಶ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನೀವು ಕೂಡ A5 ಆರೋಪಿ ಆಗಿದ್ದಾರೆ. ಮುಂದೆ ನಿಮ್ಮ ವಿಚಾರಣೆಗೂ ಕರೀತಾರೆ. ಕರೆದ್ರೆ ಖಂಡಿತವಾಗಿ ಹೋಗ್ತೇನೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ಟು ನಾನು ಇದಕ್ಕೆ ಇದ್ರ ಬಗ್ಗೆ ಇದರಲ್ಲಿ ನಂದು ಯಾವುದು ಕೂಡ ಪಾತ್ರ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅಧಿಕಾರಿಗಳು ನನಗೆ ಫೋನ್ ಕೂಡ ಮಾಡಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಖಂಡಿತವಾಗಿ ಇದ್ರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಕೂಡ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆ? ಏನೂ ಇಲ್ಲ, ಏನು ಬಂದಿಲ್ಲ, ಏನಿಲ್ಲ. ಮತ್ತು ಸರ್ಕಾರದ ಪ್ರತಿನಿಧಿಗಳು ಯಾರ ಜೊತೆ ಮಾತಾಡ್ತಾರೆ? ನಾನು ಈಗ ಮಾನ್ಯ ಗೃಹ ಸಚಿವರನ್ನ ಸಂಪರ್ಕ ಮಾಡಿ ನಾನು ಮಾತಾಡ್ತೀನಿ. ಯಾವ ಉದ್ದೇಶಕ್ಕಾಗಿ ನಿಮ್ಮ ಮೇಲೆ ಈ ರೀತಿ ಆರೋಪ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಇದು ದಾರಿಗೆ ದುರುದ್ದೇಶ. ಒಂದು ಒಳ್ಳೆ ಗೌರವ ಇಟ್ಕೊಂಡಿದ್ದೀನಿ. ಒಳ್ಳೆ ಗೌರವಕ್ಕೆ ಧಕ್ಕೆ ತರಬೇಕು, ಮುಖಕ್ಕೆ ಮುಸಿ ಬಳಿಯುವಂಥ ಕೆಲಸ ಆಗಬೇಕು ಅಂತೇಳಿ ಎಲ್ಲ ಮಾಡಿರ್ತಾರೆ. ಈ ಥರ ಆರೋಪಿಗಳು ನಿಮ್ಮ ಬೆಂಬಲಿಗರೇನಾ? ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅವ್ರು ಯಾರು ಏನು ಅಂತಲೇ ನನಗೆ ಗೊತ್ತಿಲ್ಲದೆ ನಾನು ಯಾವ ರೀತಿ ನಮ್ಮ ಬೆಂಬಲಿಗರು ಅಂತ ಹೇಳೋದು ಹೇಳಿ. ನನಗೆ ಬೆಂಬಲಿಗರೇ ಇಲ್ಲಿ ಕ್ಷೇತ್ರದಲ್ಲಿ ಲಕ್ಷಾಂತರ ಬೆಂಬಲಿಗರು ಇದ್ದಾರೆ. ಯಾರು ಅಂತಲೇ ಏನು ಹೇಳಿ, ಹೆಂಗೆ ಗೊತ್ತಿದೆ ಹೇಳಿ? ನಮ್ಮ ಬೆಂಬಲಿಗರು ಎಲ್ಲ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದು ಭೈರತಿ ಬಸವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9.